ಬಿ ಪಾಸಿಟಿವ್ ಪಾಸಿಟಿವ್ ಆಗಿರ್ಬೇಕು ನಾವು ಆರ್ ಸಿ ಬಿ ಫ್ಯಾನ್ಸ್ ನೋಡಿ. ರೀಸನ್ಸ್ ತುಂಬಾ ಇದೆ. ತಲಾ ಫಾರ್ ರೀಸನ್ ಅಲ್ಲ, 18 ಫಾರ್ ರೀಸನ್. ಇಡೀ IPL ಅಲ್ಲಿ ಯಾವ್ದಾದ್ರು ಟೀಮ್ಗೆ ಈ ರೇಂಜ್ ಇಂಪ್ಯಾಕ್ಟ್ ಆಗುತ್ತೆ ಒಂದ್ ಸ್ವಲ್ಪ ಪ್ಲೇಯರ್ಸ್ ಗಳಿಲ್ದೆ ಅಂದ್ರೆ ಇವ್ರು ನಮ್ಮ ಆರ್ ಸಿ ಬಿಗೆ ಮೇನ್ ಹೊಡ್ತಾ ಅಂದ್ರೆ ಹೌದು ಅವ್ನು ನಂಬಿಕೆ ಬೇಕಲ್ಲ. ಮುನಪ್ಪ ಈ ಪ್ಲೇಯರ್ ಇದ್ರೆ ನಮ್ಗೆ ಇಂಪಾರ್ಟೆಂಟು. ಇಂಡಿಯಸ್ ಪ್ಲೇಯರ್ಸ್ ಈ IPL ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದಾರೆ ಅಂದ್ರೆ ಇವ್ರದ್ದು ಇಷ್ಟೇ, ಒಡಿ ಬಡಿ ಮನೆಗೆ ನಡಿ ಅಷ್ಟೇ ಅಷ್ಟೇ. ಮನೆಗೆ ನಡಿಬೇಕು, ನಿನ್ನೂ ಮನೆಗೆ ಕಳಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಬಿಟ್ರೆ ಅವ್ರೇನು ಇಲ್ಲ. ಆಕ್ಚುಲಿ ಅದಕ್ಕೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಯಾಕೆ ಜಾಸ್ತಿ ಇದು ಮಾಡ್ಕೊಂತಾರೆ, ಯಾಕಂದ್ರೆ ನೋಡಿ ನಮ್ಮ RCB ಇವಾಗ ಶಫರ್ಡ್ ಅವರು CSK ಮೇಲೆ ಹಣೆ ಬರನೇ ಚೇಂಜ್ ಆಗೋಯ್ತು. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಆಸ್ ಯೂಶುವಲ್ IPL ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಂದು ವಾರಗಳ ನಂತರ IPL ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ವಾರಗಳ ನಂತರ 17ನೇ ತಾರೀಕಿಂದ IPL ಪ್ರಾರಂಭ ಆಗುತ್ತೆ, ಶುಭಾರಂಭ ಆಗುತ್ತೆ. ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು IPL ಹರಟೆ ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ನಮ್ಮ ಸಹೋದ್ಯೋಗಿ ಅರುಣ್ ಅವರಿದ್ದಾರೆ. ಅರುಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥಸ್ವಾಮಿ, ಹಾಗೆ ಎಲ್ಲ ನನ್ನ IPL ಅಭಿಮಾನಿಗಳಿಗೂ ನಮಸ್ಕಾರ. ಅರುಣ್, ಒಂಥರ ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು. ಆಟಗಾರರ ಭದ್ರತೆಯ ದೃಷ್ಟಿಯಿಂದ IPL ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ 17ನೇ ತಾರೀಕಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಓಪನಿಂಗ್ ಅಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ KKR RCB ಕೋಲ್ಕತ್ತಾದಲ್ಲಿ ಸೆಣಸಾಡಿದ್ರು, ಅಲ್ಲಿ RCB ಗೆಲ್ತು. ಸೊ ಇವಾಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇವಾಗ RCB ಮತ್ತೆ KKR ನಡುವೆ ಒಂದು ಮ್ಯಾಚ್ ಇದೆ. ಸೊ ಈ ಮ್ಯಾಚ್ ಇಂಪಾರ್ಟೆಂಟು ಕೂಡ ಹೌದು. ಆದ್ರೆ ಇದರ ನಡುವೆ ನಮ್ಮ ಒಂದು ಮುಖ್ಯ ವಿಚಾರ ಏನಂತಂದ್ರೆ IPL ಫ್ಯಾನ್ಸ್ ಮತ್ತೆ RCB ಫ್ಯಾನ್ಸ್ಗೆ ಒಂದು ಬೇಸರದ ಸಂಗತಿ ಇವಾಗ ನಾವು ಮಾತಾಡ್ಬೇಕಾಗುತ್ತೆ. ಏನಂತ ವಿಚಾರ ಗೊತ್ತಿದೆಯಾ? ಖಂಡಿತ ಗೊತ್ತಿದೆ. ಈಗ ಹೆಂಗ್ ಯುದ್ಧ ನಡೀತು, ಮುಂದಕ್ಕೆ ಹಾಕಿದ್ರು, ಮತ್ತೆ 17ರಿಂದ ಶುರು ಆಗ್ತಿದೆ. ಅದನ್ನ ಖುಷಿ ಪಡ್ಬೇಕು, ದುಃಖ ಪಡ್ಬೇಕು ಗೊತ್ತಿಲ್ಲ. ಅದ್ರ ಜೊತೆಗೆ ಯಾಕಂದ್ರೆ ನಮ್ಮ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಸೀರೀಸ್ ಕೂಡ ಶುರು ಆಗ್ತಿದೆ. ಹೌದು, ಮೇ 29ರಿಂದ ಶುರು ಆಗ್ತಿರೋದ್ರಿಂದ ಇವಾಗ ಮೇಯ್ನ್ RCB 4 ಪಿಲ್ಲರ್ಸ್. RCB ಇಲ್ಲಿವರೆಗೂ ಬರೋಕ್ಕೆ ಕಾರಣಕರ್ತರಾದ 4 ಜನ ಪಿಲ್ಲರ್ಸ್ಗಳು ಇವಾಗ ಆ ಸೀರೀಸ್ಗೆ ಹೋಗೋ ಚಾನ್ಸಸ್ ಇದೆ. ಹೋಗ್ತಾರೆ 100% ಹೋಗ್ತಾರೆ. ಆ ಕಡೆ ಈ ಕಡೆ ಹೇಳಕ್ಕಾಗಲ್ಲ. ಅಂದ್ರೆ RCB ಜೊತೆಗೆ ಬೇರೆ ಟೀಮ್ ಅಲ್ಲಿ ಇರತಕ್ಕಂತ ವೆಸ್ಟ್ ಇಂಡೀಸ್ ಮತ್ತೆ ಇಂಗ್ಲೆಂಡ್ ಆಟಗಾರರು ಕೂಡ ಹೋಗ್ಬೇಕಾಗುತ್ತೆ. ಖಂಡಿತ ಎಲ್ಲಾ ಟೀಮ್ಗೂ ಇದೊಂಥರ ಎಫೆಕ್ಟ್ ಅಂತಾನೆ ಬೀಳುತ್ತೆ. ಬಟ್ ಮೇಜರ್ ನಾನು ಹೇಳ್ತಾರದು ಮೇಜರ್ ಜಾಸ್ತಿ ಎಫೆಕ್ಟ್ ಯಾರಿಗೆ ಬೀಳುತ್ತೆ ಅಂದ್ರೆ RCBಗೆ ಬೀಳೋದು. ಯಾಕಂದ್ರೆ RCB 4 ಜನ ಇದ್ದಂತ ಸ್ಟಾರ್ ಪ್ಲೇಯರ್ಸ್. ಹೌದು, ಇಲ್ಲಿವರೆಗೂ ಬರೋಕೆ ಕಾರಣಕರ್ತ ಸ್ಟಾರ್ ಪ್ಲೇಯರ್ಸ್ ಗಳೇ ಹೋಗ್ತಾ ಇರೋದು ಅಲ್ಲಿಗೆ. ಅದರಿಂದ ಜಾಸ್ತಿನೇ ಹೊಡ್ತಾ ಬೀಳುತ್ತೆ. ಇವಾಗ ನಾವು ನೋಡ್ಬೋದು ಬೇರೆ ಟೀಮ್ಗಳಲ್ಲಿ ಇವಾಗ DC ಪಂಜಾಬ್ ಬಿಡಿ, ಅವ್ರ ಹತ್ರ ಇಲ್ವೇ ಇಲ್ಲ. ಹೌದು, ಈ CSK ಇರೋದಿಬ್ರು ಇದ್ರು ವೇಸ್ಟೇ. ಇವಾಗ ಎಲಿಮಿನೇಟ್ ಆಗೋಗೋರೆ. RCB ಇವಾಗ ಗೆಲ್ಬೇಕು, ಇವ್ರ ಮೇಲೆ ಇತ್ತು ಹೋದ್ರು. ಇವಾಗ ಯಾರ್ಯಾರು ಹೋಗ್ತಾರೆ ಏನು ಅಂತ ಇವಾಗ ನಾವು ಮಾತಾಡೋಣ. ಅಂದ್ರೆ ಇವಾಗ ಫಸ್ಟ್ RCB ತಗೊಳ್ಳೋ ಅಥವಾ ಬೇರೆ ಟೀಮ್ ತಗೊಳ್ಳೋಣ? ಇಲ್ಲ, ಫಸ್ಟ್ ನಾವು ಬೇರೆ ಟೀಮ್ ಬರೋಣ. ಒಂದ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟರೋಣ RCBನ. ಒಂದ್ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರ್ಲಿ. ನೋಡ್ಬೇಕು, ಬೇಜಾರ್ ವಿಚಾರನೇ. ಬಟ್ ನಿಮ್ಗೆ ಲಾಸ್ಟ್ ಹೇಳ್ತೀವಿ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಅಲಭ್ಯರಾಗ್ತಾರೆ ಅನ್ನೋದನ್ನ ನಾನು ಹೇಳ್ತೀವಿ. ಮೊದಲು CSK ತಗೊಳ್ಳೋಣ. CSKಲಿ ಫಾರಿನ್ ಪ್ಲೇಯರ್ ಅಂತಂದ್ರೆ ಇಂಗ್ಲೆಂಡಿನ ಸ್ಯಾಮ್ ಕರನ್ CSK ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಅವರ ಅಲಭ್ಯತೆ CSKಗೆ ಎಷ್ಟು ಕಾಡುತ್ತೆ? ಖಂಡಿತ ಅವರು ಒನ್ ಆಫ್ ದ ಸ್ಟಾರ್ ಬ್ಯಾಟರ್. CSKಗೆ ಬ್ಯಾಕ್ ಬೋನ್ ಆಗಿದ್ರು. ಲಾಸ್ಟ್ ಈ ಸೀಸನಲ್ಲಿ ನೋಡ್ಬೋದು, ಯಾರಾದರೂ ಬ್ಯಾಟಿಂಗಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಸ್ಯಾಮ್ ಕರನ್ CSK ಕಡೆಯಿಂದ. ಹೌದು, ತುಂಬ ಚೆನ್ನಾಗಿ ಒಂದೊಳ್ಳೆ ಬ್ಯಾಟಿಂಗ್ ಆಡಿ ಒಂದೊಳ್ಳೆ ಸ್ಕೋರ್ ಅವ್ರು ಗೆದ್ದಿರೋ ಒಂದು 3 ಮ್ಯಾಚಲ್ಲೋ 2 ಮ್ಯಾಚಲ್ಲೋ ಸ್ಯಾಮ್ ಕರನ್ ಕೊಡುಗೆ ತುಂಬ ಇದೆ. ಅಷ್ಟೇ ಚೆನ್ನಾಗಿ ಒಳ್ಳೆ ಆಲ್ರೌಂಡ್ರು ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. CSK ಇವಾಗ ಹೋಗ್ತಾ ಇದಾರೆ. ಇನ್ನೊಂದೇನಂದ್ರೆ CSK ಅಂತ ಏನು ಏಟ್ ಬೀಳಲ್ಲ ಸ್ಯಾಮ್ ಕರನ್ ಹೋಗಿರೋದ್ರಿಂದ. ಯಾಕಂದ್ರೆ ಅವ್ರು ಎಲಿಮಿನೇಟ್ ಆಗೋಗಿದ್ದಾರೆ. ಇನ್ನು ನಡೆಯೋ 2 ಮ್ಯಾಚು ಅದು ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಆಗಿರುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಇನ್ನೇನು ಇಲ್ಲ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಬೋದು ಅಷ್ಟೇ. ನೆಕ್ಸ್ಟ್ ಸೀಸನ್ಗೆ ಏನೋ ಪ್ಲಾನ್ ಮಾಡ್ಕೊಬೋದು. ನೆಕ್ಸ್ಟ್ ಆತರ ಏನಾರು ಮಾಡ್ಬೋದು. ಚಾನ್ಸ್ ಇವಾಗ ಕೊಟ್ರೆ ಹೆಂಗ್ ಆಡ್ಬೋದು. ಇನ್ನೊಂದು ಇವಾಗ ಬೆಂಚ್ ಅಲ್ಲಿ ಇರ್ತಾರಲ್ಲ ಪ್ಲೇಯರ್ಸ್, ಅವ್ರನ್ನ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಗೆದ್ರೆ ಬೇರೆ ಟೀಮ್ಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅನ್ನೋದು ಬಿಟ್ರೆ ಇವ್ರಿಗೇನು ಎಫೆಕ್ಟ್ ಏನಾಗಲ್ಲ ಅದು. ಓಕೆ, ಸ್ಯಾಮ್ ಕರನ್ ಇಂದ ಅಷ್ಟು ಎಫೆಕ್ಟ್ ಆಗಲ್ಲ. ತುಂಬಾ ಏನ್ ಟೀಮ್ ಸೋಲುತ್ತೆ, ಟೀಮ್ ಗೆಲ್ಲಿಸ್ತಾರೆ ಅಂತಿಲ್ಲ. ಒಟ್ಟು ಇದೆ, ಅವರ ಒಂದು ಆಟ ಅವ್ರು ಆಡ್ತಾರೆ. ಮತ್ತೋರ್ವ ಬೌಲರು CSK ಇರ್ತಕ್ಕಂಥ ಇಂಗ್ಲೆಂಡ್ ಆಟಗಾರ ಜೇಮಿ ವಾರ್ಟನ್ ಅವ್ರು ಇವಾಗ ನೋಡಿ CSK ಇವಾಗ ಇಷ್ಟೊಂದು ಎಲಿಮಿನೇಟ್ ಆಗಿದೆ, ಇಷ್ಟೊಂದು ಕಳಪೆ ಪ್ರದರ್ಶನ ಕೊಟ್ಟಿರೋದು ಬೌಲಿಂಗ್ ಯೂನಿಟ್ ಇಂದಾನೆ. ಹೌದು, ಬ್ಯಾಟಿಂಗ್ ಇಂದನೋ ಅಲ್ಲ, ಬೌಲಿಂಗ್ ಇಂದಾನೆ. ಮೇನ್ T20 ಬೌಲಿಂಗ್ ಇಂದ ಆಗೋದ್ರಿಂದ ಇವರು ಹೋಗೋದ್ರಿಂದ ಅದಕ್ಕೂ ಏನು ಇಂಪ್ಯಾಕ್ಟ್ ಏನಾಗಲ್ಲ. ಇನ್ನೊಂದೇನಂತಂದ್ರೆ CSK ಅವರು ಇವ್ರನ್ನ ಜಾಸ್ತಿ ಆಡ್ಸಿಲ್ಲ ಅಂದ್ಮೇಲೆ ಇನ್ನೇನು
ಅವರು ಇಂಪ್ಯಾಕ್ಟ್ ಆಗಲ್ಲ. ಇಂಪ್ಯಾಕ್ಟ್ ಆಗಲ್ಲ, ಏನೂ ಇಲ್ಲ. ಹ್ಮ್. ಇರೋ 2 ಮ್ಯಾಚಲ್ಲಿ ಏನಾದ್ರು ಇಂಪ್ಯಾಕ್ಟ್ ಆಗ್ತಾರ ಇಲ್ಲ. ಹ್ಮ್. ಇನ್ನೊಂದು ಇವರು ಇಂಪ್ಯಾಕ್ಟ್ ಆಗ್ತಾರೆ ಅಂತ ಇದ್ರೂನು ಅವ್ರು ಆಡ್ಸೋದು ಡೌಟೇ. ಹ್ಮ್. ಯಾಕಂದ್ರೆ ದೇಸಿ ಪ್ರತಿಭೆಗಳಿಗೆ ಜಾಸ್ತಿ ಚಾನ್ಸ್ ಕೊಡ್ತಾರೆ. ಹೌದು. ಅದರಿಂದ ಸಿ.ಎಸ್.ಗೆ ಏನು ಅಂತ ಏನ್ ಬೀಳಲ್ಲ. ಮತ್ತೆ ನೆಕ್ಸ್ಟ್ ಮುಂದಿನ ತಂಡ ರಾಜಸ್ಥಾನ್ ರಾಯಲ್ಸು. ಅಲ್ಲಿರ್ತಕ್ಕಂತಹ ಒಬ್ಬರೇ ಒಬ್ರು ವೆಸ್ಟ್ ಇಂಡೀಸ್ ಆಟಗಾರ ಅಂದ್ರೆ ಶಿಮ್ರಾನ್ ಹೆಟ್ಮೇರ್. ಇವರೊಬ್ಬರೇ ಇರೋದು. ಇಂಗ್ಲೆಂಡಿಂದ ಯಾವ ಆಟಗಾರ ಇಲ್ಲ. ವೆಸ್ಟ್ ಇಂಡೀಸಿಂದ ಶಿಮ್ರಾನ್ ಹೆಟ್ಮೇರ್ ಇದ್ದಾರೆ. ಅವರು ಅಲಭ್ಯರಾದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಯಾವ ತರ ಹೊಡೆತ ಕೊಡುತ್ತೆ? ಇದು ಸಿ.ಎಸ್.ಗೆ ಥರನೇ ನೋಡಿ, ಇದಕ್ಕೂ ರಾಜಸ್ಥಾನ್ ರಾಯಲ್ಸ್ಗೂ ಏನು ಹೊಡ್ತಾ ಬಿಡಲ್ಲ. ಹ್ಮ್. ಯಾಕಂದ್ರೆ ಅವರು ಹೆಲ್ಮೆಟ್ ಆಗೋಗಿದ್ದಾರೆ. ಹ್ಮ್. ಈಗ ಹೋಗ್ಲಿ ಏನಾದ್ರು ಯೂಸ್ ಇದೆಯಾ? ಇರೋದು ಒಬ್ರೆ. ಹ್ಮ್. ಅಫ್ಕೋರ್ಸ್ ಅವ್ರಿಗೆ ಇವಾಗ ಬೆಂಚಲ್ಲಿರೋ ಯಾರಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ನ ಕರ್ಕೊಂಡ್ ಬರ್ತಾರೆ, ಆಡಿಸ್ತಾರೆ. ಹ್ಮ್. ಇನ್ನು ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಇನ್ನು ಅದೇ ಹೇಳಿದ್ನಲ್ಲ, ಉಳಿದಿರೋ 2 ಪಂದ್ಯ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಎಕ್ಸ್ಪೆರಿಮೆಂಟ್ ಅದರಲ್ಲಿ ಆಯ್ತು ಬಿಡಪ್ಪ, ಇವ್ನು ಹೋದ್ರೇನೋ ಬಿಟ್ರೇನೋ ಇನ್ನೊಬ್ರನ್ನ ಕರ್ಸ್ಕೊಂಡು ಆಡ್ಸೋಣ ಅನ್ನೋ ಮನಸ್ಥಿತಿಯಲ್ಲೇ ಇರ್ತಾರೆ. ಅಲ್ಲಿಗೆ ಮುಗಿಯುತ್ತೆ ಅದು ಮ್ಯಾಚು. ಇನ್ನು ಆ ಥರನೂ ರಾಜಸ್ಥಾನ್ಗೂ ಏನು ಅದು ಅಷ್ಟೊಂದು ಹೊಡ್ತಾ ಏನು ಬಿಡಲ್ಲ. ಅಲ್ಲ, ಒಂದು ಅರುಣ್ ಏನಕ್ಕೆ ಅಂತಂದ್ರೆ ಶಿಮ್ರಾನ್ ಹೆಟ್ಮೇರ್ ಸ್ಫೋಟಕ ಆಟಗಾರ, ಫಿನಿಶರ್ ಕೂಡ ಹೌದು. ಹ್ಮ್. ಬಟ್ ಲಾಸ್ಟ್ ನೀವು ರಾಜಸ್ಥಾನದ ಒಂದು 3 ಮ್ಯಾಚ್ ನೋಡಿದ್ರೆ ಶಿಮ್ರಾನ್ ಹೆಟ್ಮೇರ್ ಕಡೆಯಿಂದ ಗೆಲ್ಸೋ ಮ್ಯಾಚ್ ಸೋತೋಗಿದೆ. ಅಂದ್ರೆ ಹಾ. ಕೊನೆಯಲ್ಲಿ ಗೆಲ್ಲೋ ಮ್ಯಾಚ್ ಇತ್ತು, ಫಿನಿಶ್ ಮಾಡ್ಬೋದಾಗಿತ್ತು ಇಂಥ ಸ್ಫೋಟಕ ಆಟಗಾರ ವೆಸ್ಟ್ ಇಂಡೀಸ್ ದಾಂಡಿಗ. ಹ್ಮ್. ಬಟ್ ಅವ್ರ ಕೈಯಿಂದನೂ ಗೆಲ್ಲ ಮ್ಯಾಚ್ ಅನ್ನ ಸೋಲ್ಸಿದ್ರು. ಸೊ ಇವಾಗ ಅವ್ರು ಯಾವ ತರ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ರೀತಿ ಇನ್ಫ್ಯಾಕ್ಟ್ ಇನ್ನೊಂದು ಅವ್ರಿಗೂ ಇವಾಗ ಟೀಮಲ್ಲಿ ಇರೋರಿಗೆ ಬೇಕಲ್ಲ, ಹೌದು. ಅವ್ನ ನಂಬಿಕೆ ಬೇಕಲ್ಲ. ಅವನಪ್ಪ ಈ ಪ್ಲೇಯರ್ ಇದ್ರೆ ನಮಗೆ ಇಂಪಾರ್ಟೆಂಟು, ಅವ್ನು ಗೆಲ್ಲಿಸ್ತಾನೆ. ಹ್ಮ್. ಅದು ನೀವು ಹೇಳ್ದಂಗೆ ಅವನು ಗೆಲ್ಲೋ ಮ್ಯಾಚ್ನೇ ಕೈ ಚೆಲ್ಲಿದ್ದಾರೆ ಅಂದಮೇಲೆ ಸೊ ಇವರು ಇನ್ನ ಇಂಪ್ಯಾಕ್ಟ್ ಕೊಟ್ಟು ಸಿಂಗಲ್ ಹ್ಯಾಂಡಲ್ ಮ್ಯಾಚ್ ಖಂಡಿತ ಇವರಿಂದ ಏನು ಅಂತ ಇದೇನ್ ಬೀರಲ್ಲ. ಹ್ಮ್. ಅಫ್ಕೋರ್ಸ್ ಇದ್ದಿದ್ರೆ ಖಂಡಿತ ಕೂರ್ಸ್ಬಿಡ್ಬೇಕಾರೆ ಬೇರೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕರ್ಸರ್ಬೇಕಾರೆ ಅಟ್ಲೀಸ್ಟ್ ಹೋಗ್ಲಿ ಒಂದು ಪ್ಲಾನ್, ಒಂದು ರೊಟೇಷನ್ ಮಾಡೋಣ ಅಂತ ಬೇಕಾದ್ರೆ ಮಾಡ್ತಾರೆ. ಬಿಟ್ರೆ ಅದ್ ಬಿಟ್ರೆ ಆರ್ಗೂ ಯಾವುದೇ ರೀತಿ ಕಡೆಯಿಂದ ಏನೂ ಇಲ್ಲ. ಓಕೆ, ಅಷ್ಟೇ, ಅಲ್ಲಿಗೆ ಮುಗೀತು, ಖತಮ್ ಅಷ್ಟೇ. ನೆಕ್ಸ್ಟ್ ಟೀಮ್ ಅಂತಂದ್ರೆ KKR. ಅರುಣ್, ಇದು KKR ಏನಕ್ಕೆ ಅಂತಂದ್ರೆ ಸೇಮ್ ನಮ್ಮ RCB ತರ, ಅಂದ್ರೆ ಹೈಯೆಸ್ಟ್ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆಟಗಾರ ಇರ್ತಕ್ಕಂಥ ಟೀಮಲ್ಲಿ ನಮ್ಮ RCB ಟಾಪ್ ಅಲ್ಲಿ ಇದೆ. ಸೆಕೆಂಡ್ ಅಲ್ಲಿ KKR. ಏನಕ್ಕೆ ಅಂತಂದ್ರೆ ಈ ತಂಡದಲ್ಲಿ 3 ಜನ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಆಟಗಾರ ಇದ್ದಾರೆ. ರೋಮನ್ ಪವೆಲ್ ವೆಸ್ಟ್ ಇಂಡೀಸ್, ಮೊಯಿನ್ ಅಲಿ ಇಂಗ್ಲೆಂಡ್, ಆಂಡ್ರೆ ರಸೆಲ್ ವೆಸ್ಟ್ ಇಂಡೀಸ್. ಸೊ ಈ 3 ಆಟಗಾರರು KKR ತಂಡಕ್ಕೆ ಅಲಭ್ಯರಾದ್ರೆ ಯಾವ ತರ ಎಫೆಕ್ಟ್ ಆಗುತ್ತೆ? ಈಗ ನೋಡಿ, RCB ತರನೇ KKR. ಬಟ್ RCB ಒಂದು ಪ್ಲಸ್ ಇದೆ, ಏನ್ ಗೊತ್ತಾ? 3ರಲ್ಲಿ 1 ಗೆಲ್ಬೇಕಷ್ಟೇ. ಹೌದು. ಬಟ್ KKR ಹಂಗಲ್ಲ, 3 ಗೆಲ್ಬೇಕು. ಅದರಲ್ಲೂ ನೋಡಿ, ಇವಾಗ ನಮ್ಮ ದಾಂಡಿಗ ಅಂತಾನೆ ಹೇಳ್ಬೋದು, ಬ್ಯಾಕ್ ಬೋನ್ KKRಗೆ ರಜಲ್ ಅವರು. ಇವಾಗ ಅವ್ರು ಅಲಭ್ರಾದ್ರು ಅಂದ್ರೆ ಸೊ ಅಲ್ಲಿ ನಮ್ಗೆ KKRಗೆ ಎಂತ ಹೊಡ್ತಾ ಬೀಳುತ್ತೆ ಅಂದ್ರೆ ಅಂತ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ 3 ಗೆಲ್ಬೇಕು. ಅಫ್ಕೋರ್ಸ್ ಒಳ್ಳೆ ಬ್ಯಾಟರ್ಗಳಿದ್ದಾರೆ. ಹೌದು. ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕು. ಅವರೇ ಇಲ್ಲ ಅಂದ್ರೆ ಇವಾಗ ನಮ್ಗಿಂತ ಹೆಚ್ಚಾಗಿ KKRಗಂತೂ ಪಕ್ಕ, ಅವ್ರಿಗಂತೂ ಒಳ್ಳೆ ಅಲಭ್ಯರಾದ್ರೆ KKRಗೆ ಒಂದು ಒಳ್ಳೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅವರು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಬಟ್ ಬರ್ತಾ ಫಾರ್ಮ್ ಬಂದ್ರು. ಇಲ್ಲ, ಒಂದೇನಂತಂದ್ರೆ ಆಂಡ್ರೆ ರಸೆಲ್ ಹೆಂಗೆ ಅಂತಂದ್ರೆ ಒಂಥರ ಎಷ್ಟು ಬಾಲಿಗೆ ಅದ್ರ ರನ್ ಎಷ್ಟಾರ ಇಗ್ಲಿ ಒಂಥರ ಟ್ರೈ ಮಾಡೋ ವ್ಯಕ್ತಿತ್ವ. ಇವರು ಪೊಲಾರ್ಡ್ ಆಗಿರ್ಬೋದು, ಇವರೆಲ್ಲ ಹೆಂಗೆ ಅಂದ್ರೆ ಎಷ್ಟು ರನ್ನಿಗೆ ಬಾಲ್ಗೆ ಎಷ್ಟು ಬೇಕಾದ್ರೂ ರನ್ ಆಗ್ಲಿ, ನಾವ್ ಇದೇ ಟ್ರೈ ಮಾಡ್ತೀವಿ, ನಾವಿರೋ ತನಕ ಮ್ಯಾಚ್ ವಿನ್ ನಮ್ದೇನೋ ತರ ಅವ್ರದ್ದು. ಆ ಥರ ಬ್ಯಾಟ್ಸ್ಮನ್ ಇವರಲ್ಲ, ಸ್ಫೋಟಕ ಆಟಗಾರರು. ವೆಸ್ಟ್ ಇಂಡೀಸ್ ಅವ್ರು ಬೇರೆ ಕೇಳ್ಬೇಕಲ್ಲ. ಸೊ ಈಗ KKRಗೆ ಇದೊಂಥರ. ಈಗ ನೀವು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ IPL ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದಾರೆ ಅಂದ್ರೆ, ಇವ್ರದ್ದು ಇಷ್ಟೇ, ಒಡಿ ಬಡಿ ಮನೆಗೆ ನಡಿ ಅಷ್ಟೇ. ಸೋಲು ಗೆಲ್ವ ಅನ್ನೋ ಮ್ಯಾಟರ್ ಅಲ್ಲ. ನಾನ್ ಇರೋವರೆಗೂ ಇಂಪ್ಯಾಕ್ಟ್ ಹೋಗ್ರು ಯಾರು ಅಂತ ಹೇಳಕ್ಕಾಗಲ್ಲ, ಪ್ರಿಡಿಕ್ಟೇ ಮಾಡಕ್ಕಾಗಲ್ಲ. ಬೌಲರ್ಸ್ ನೀ ಹೆಂಗಾರು ಹಾಕು, ಯಾರ್ಕಾರು ಹಾಕು, ಸ್ಲೋ ಬಾಲಾರು ಹಾಕು, ಸ್ವಿಂಗ್ ಆರು ಹಾಕು, ನನ್ಗೇನೋ ನಾನು ಹೊಡಿಬೇಕು, ಮನೆಗೆ ನಡಿಬೇಕು, ನಿನ್ನೂ ಮನೆಗೆ ಕಳಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಬಿಟ್ರೆ ಅವ್ರೇನು ಇಲ್ಲ. ಆಕ್ಚುಲಿ ಅದಕ್ಕೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಯಾಕೆ ಜಾಸ್ತಿ ಇದ್ ಮಾಡ್ಕೊಳ್ತಾರೆ ಅಂದ್ರೆ, ಯಾಕಂದ್ರೆ ನೋಡಿ ನಮ್ಮ RCB ಅಲ್ಲಿ ಶಫರ್ಡ್ ಅವರು CSK ಮೇಲೆ ಹಣೆ ಬರನೇ ಚೇಂಜ್ ಆಗೋಯ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ 2 ಓವರ್ ಬಂದ್ರು, ಹೊಡೆದ್ರು, ಶಕೀಲ್ ಅವ್ರಿಗೆ ಹೊಡೆದ್ರು, ಮನೆಗೆ ಕಳ್ಸೋರು. ನೀವು ಆಮೇಲೆ ಮಾತಾಡೋಣ, ನೀವು ಈಗಲೇ ಕ್ಯೂರಿಯಾಸಿಟಿ ಕೊಟ್ಬಿಟ್ಟು ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ. ಇಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಆಕ್ಚುಲಿ. ಏನಕ್ಕೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಇಂಪ್ಯಾಕ್ಟ್ ಆಗ್ತಿದೆ ನಾನು ಹೇಳ್ತಾ ಇದ್ದೀನಿ. KKR ಯಾಕಂದ್ರೆ 3 ಗೆಲ್ಬೇಕು ಅವ್ರು. ಒಂದ್ ಮ್ಯಾಚ್ ಆಯ್ತು ಅಂದ್ರೆ ಮನೆ ಕೊಟ್ಬಿಡ್ತಾರೆ. ಈ ತರ ಸಿಚುವೇಶನ್ ಇರೋ ಟೈಮಲ್ಲಿ ಹಿಂಗ್ ಆಗ್ಬಿಟ್ರೆ ಸೊ KKR ಒಂದ್ ಸ್ವಲ್ಪ ಒಂದು ರೀತಿ ಆಂಡ್ರೆ ರಸೆಲ್ KKRಗೆ ಒಂದು ಮೇನ್ ಎಫೆಕ್ಟ್ ಕೊಡ್ತಾರೆ. ಅದು ಬಿಟ್ರೆ KKR ಅಲ್ಲಿ ಮತ್ತೋರ್ವ ಆಟಗಾರ ಅಂತಂದ್ರೆ ಅದೇ ವೆಸ್ಟ್ ಇಂಡೀಸಿನ ರೋಮನ್ ಪವೆಲ್. ಅವರು ಕೂಡ ಸ್ಫೋಟಕ ದಾಂಡಿಗ. ಅವರ ಅಲಭ್ಯತೆ KKRಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಖಂಡಿತ. ಈಗ ಹೇಳಿದ್ರಲ್ಲ, T20 ಅಂದ್ಮೇಲೆ ಹೊಡಿ ಬಡಿ ಇರಲೇಬೇಕು, ಸ್ಕೋರು ವೆರಿ ಇಂಪಾರ್ಟೆಂಟು, ಬೌಲಿಂಗ್ ಅಷ್ಟೇ ಇಂಪಾರ್ಟೆಂಟ್. ಬೌಲಿಂಗ್ ಅಂದ್ರೆ ರನ್ ಕಂಟ್ರೋಲ್ ಮಾಡಕ್ಕೆ. ಬಟ್ ನಾವು ಸ್ಕೋರ್ ಆಪೋಸಿಟ್ ಟೀಮ್ಗೆ ಸ್ಕೋರ್ ಕೊಡ್ಬೇಕಲ್ಲ, ಚೇಸ್ ಮಾಡ್ಬೇಕಲ್ಲ. ಈಗ ಬ್ಯಾಟಿಂಗ್ ಬ್ಯಾಕಪ್ ಬೇಕೇ ಬೇಕಲ್ಲ. ಯಾಕಂದ್ರೆ ನೋಡಿ KKR ಅಲ್ಲಿ ನೀವು ನೋಡಿದಾಗ
ಇವ್ರುಗಳೆಲ್ಲ ಬ್ಯಾಕ್ ಬೋನು ಹೌದು 6-4 ಇವಾಗ ಬಿಗ್ ಹಿಟರ್ಸ್ಗಳೇ ಇವರಿಲ್ಲ ಅಂದಮೇಲೆ ಖಂಡಿತ KKRಗೆ ಒಂಥರ ಬೀಳುತ್ತೆ, ಎಫೆಕ್ಟ್ ಬೀಳುತ್ತೆ. ಹ್ಮ್. ಇವರಿಂದ ಅಟ್ಲೀಸ್ಟ್ ಖಂಡಿತ ಅವ್ರಿಗೆ ರೋಮನ್ ಪವಲ್ ಕೂಡ ಅಲಭ್ಯತೆ KKR ಎಫೆಕ್ಟ್ ಕೊಡುತ್ತೆ. ಅದೇ KKR ತಂಡಕ್ಕೆ ಮತ್ತೋರ್ವ ಇಂಗ್ಲೆಂಡ್ ಆಟಗಾರ ಮೊಯಿನ್ ಅಲಿ, ಓಪನರು, ಅಂದ್ರೆ ಓಪನಿಂಗ್ ಈ ತರ ಬರ್ತಾರೆ, ಮಿಡ್ಲ್ ಆರ್ಡರ್ ಬರ್ತಾರೆ. ಸೊ ಇವರ ಒಂದು ಅಲಭ್ಯತೆ, ಮೊಯಿನ್ ಅಲಿ ಅವರ ಏನಾದ್ರು ಹೋದ್ರು ಅಲ್ಲಿಗೆ ದೇಶಕ್ಕೋಸ್ಕರ ಆ ಕಡೆ ಹೋದ್ರು ಸೀರೀಸ್ಗೆ ಅಂತಂದ್ರೆ IPL ಅಲ್ಲಿ KKRಗೆ ಎಷ್ಟು ಹೊಡೆತ ಕೊಡುತ್ತೆ? ಈಗ ಮೊಯಿನ್ ಅಲಿ ಅವರು ಇವಾಗ ಸೀನಿಯರ್ ಪ್ಲೇಯರ್, ಇಂಗ್ಲೆಂಡ್ಗೂ ಸೀನಿಯರ್ ಪ್ಲೇಯರ್ ಬೇಕೇ ಬೇಕು, ಅಲ್ಲಿ ಸೀನಿಯರ್ ಒಬ್ಬ ಪರ್ಸನ್ ಬೇಕು, KKRಗೂ ಬೇಕು. ಸೊ ಇನ್ನೊಂದು ಏನು ಅಂದರೆ ಮೊಯಿನ್ ಅಲಿ ಅವರು ಒಂದು ಒಳ್ಳೆ ಓಪನರು, ನಿಂತರೆ ಮ್ಯಾಚ್ ಚೇಂಜ್ ಮಾಡ್ಬಿಡ್ತಾರೆ ಅಂತ ಒಬ್ಬ ಪ್ಲೇಯರ್ ಇವಾಗ ಹೋಗ್ತಾರೆ ಅಂದರೆ ಖಂಡಿತ ಇವ್ರಿಗೆ ಹೊಡೆತ ಬೀಳುತ್ತೆ. ಯಾಕಂದರೆ ಇವಾಗ ಪ್ಲೇಯರ್ಸ್ಗಳನ್ನ ಫೀಲ್ಡಿಂಗ್ ಸೆಟ್ ಮಾಡೋ ಟೈಮಲ್ಲಿ ರಹಾನೆಗೆ ಒಂದೊಳ್ಳೆ ಸೀನಿಯರ್ ಆಟಗಾರ ಆಗಿದ್ರು. ಸೊ ಇದರಿಂದ ಇವಾಗ ಅವರು ಕೂಡ ಇವಾಗ ಸೀರೀಸ್ಗೆ ಹೋಗ್ತಾರೆ ಅಂದ್ರೆ ಖಂಡಿತ ಅದೊಂದು KKRಗೆ ಇಂಪ್ಯಾಕ್ಟ್ ಆಗುತ್ತೆ. ಒಂದೊಂದು ಸ್ವಲ್ಪ ಇವಾಗ ಗೆಲ್ಲಬೇಕು. ಇವರು ಪ್ರತಿಯೊಬ್ಬ ಆಟಗಾರ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲೂ ಇವರು ಸೀನಿಯರ್ ಪ್ಲೇಯರ್ ಅಲ್ವಾ. ಸೊ ಓಪನಿಂಗ್ ಒಂದ್ ಸ್ವಲ್ಪ ಗ್ಯಾರಂಟಿ ಎಫೆಕ್ಟ್ ಬೀಳುತ್ತೆ ಅವ್ರಿಗೆ. ಓಕೆ, ಇದಾಯ್ತು. ಮತ್ತೆ ಮುಂದಿನ ತಂಡ ಮುಂಬೈ ಇಂಡಿಯನ್ಸ್ ಅಲ್ಲಿ ನಮಗೆ ಸಿಗ ಆಟಗಾರರು ವೆಸ್ಟ್ ಇಂಡೀಸ್ ಇಂದ ಯಾರು ಇಲ್ಲ. ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ವೆಸ್ಟ್ ಇಂಡೀಸ್ ಅವ್ರು ಯಾರು ಇಲ್ಲ ಆ ಸೀರೀಸ್ಗೆ ಹೋಗೋಕ್ಕೆ. ಇರೋದಿಬ್ರು ಇಂಗ್ಲೆಂಡ್ ಅವರು, ವಿಲ್ ಜಾಕ್ಸ್ ನಮ್ಮ RCB ಮಾಜಿ ಹುಲಿ, ಮತ್ತೊಬ್ರು ರಿಸ್ ಟೋಪ್ಲೆ. ಸೊ ಇವರಿಬ್ಬರ ಅಲಭ್ಯತೆ ಮುಂಬೈ ಇಂಡಿಯನ್ಸ್ಗೆ ಯಾವ ತರ ಸಮಸ್ಯೆ ಆಗುತ್ತೆ? ವಿಲ್ ಜಾಕ್ಸ್ ನಮ್ಮ ಹಳೆ ಹುಲಿ, ಮುಂಬೈಯಲ್ಲಿ ಔಟ್ ಫುಲ್ ಗರ್ಜಿಸ್ಬಿಟ್ಟವ್ರೆ. ಅವರು ಏನೇ ಇರ್ಬೋದು, ಬಟ್ ಮುಂಬೈಲಿ ಇವಾಗ ಎಲ್ಲಿ ಒಂದ್ ಮ್ಯಾಚ್ ಅಷ್ಟೇ ರೀ. ಹಂಗ್ ನೋಡಕ್ ಹೋದ್ರೆ ವಿಲ್ ಜಾಕ್ಸ್ ಆಕ್ಚುಲಿ ಫೇಲ್ಯೂರ್, ಅದು ಒಂದ್ ಮ್ಯಾಚ್ 2 ಮ್ಯಾಚ್ ಅಷ್ಟೇ ಆಡಿದ್ದವ್ರು, 1 ಮ್ಯಾಚ್ 2 ಮ್ಯಾಚ್. ಬಟ್ ಅವ್ರು ಮುಂಬೈ ಅವರು ನಿಮ್ದು ಗೊತ್ತಿಲ್ಲ ನಿಮ್ಗೆ, ಅವ್ರುಗಳು ಹೆಂಗೆ ಸೆಟ್ ಮಾಡ್ತಾರಂತ ಗೊತ್ತಿಲ್ಲ. ಹೆಂಗ್ ಬೇಕಾರೆ ಯಾವ ಟೈಮಲ್ಲಿ ಹೆಂಗ್ ಬೇಕಾರೆ ಚೇಂಜ್ ಆಗಿ. ಯಾಕೆ ಹೇಳಿ, ಏನು ಬ್ಯಾಕ್ ಟು ಬ್ಯಾಕ್ ಸೋತ್ರು, ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ಬಂದ್ರು. ಅವ್ರ ಪ್ಲಾನ್ ಇದೆಯಲ್ಲ, ಮಾಸ್ಟರ್ ಪ್ಲಾನ್ ಅದು ಎಲ್ಲಿಟ್ಟಿರ್ತಾರ ಏನೋ ಗೊತ್ತಿಲ್ಲ. ವಿಲ್ ಜಾಕ್ಸ್ ನ ನೆಕ್ಸ್ಟ್ ಇಂಪ್ಯಾಕ್ಟ್ ಆಗಿ ನಿಲ್ಸಿ ಅಫ್ಕೋರ್ಸ್ ಮ್ಯಾಚ್ ನ ಗೆಲ್ಲಿಸ್ಬೇಕು, ಬೇರೆ ಬೇರೆ ಪ್ಲಾನ್ಗಳು ಇಟ್ಕೊಂಡಿರ್ತಾರೆ. ಬಟ್ ಇದು ಬಂದಿರೋದ್ರಿಂದ ಗ್ಯಾರಂಟಿ ಹೊಡ್ತಾ ಬೀಳುತ್ತೆ. ವಿಲ್ ಜಾಕ್ಸ್ ಹೋದ್ರೆ ಮುಂಬೈಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗೇ ಆಗುತ್ತದು. ಓಕೆ, ನಮ್ಮ ಇನ್ನು ಅದೇ ಮುಂಬೈ ಇಂಡಿಯನ್ಸ್ ಅಲ್ಲಿ ಇರ್ತಕ್ಕಂಥ ಇಂಗ್ಲೆಂಡ್ ನ ಮತ್ತೋರ್ವ ಆಟಗಾರ ರಿಸ್ ಟೋಪ್ಲೆ, ಬೌಲರು. ಅವರ ಅಲಭ್ಯತೆ ಮುಂಬೈ ಇಂಡಿಯನ್ಸ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಅವರ ಅಲಭ್ಯತೆ ಅಷ್ಟೊಂದು ಇಂಪ್ಯಾಕ್ಟ್ ಏನ್ ಬೀಳಲ್ಲ ಅನ್ಕೊಂತೀನಿ. ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು. ಯಾಕೆ ಅಂದ್ರೆ ಆಲ್ರೆಡಿ ಇದಾರೆ ಮುಂಬೈಲಿ ಒಳ್ಳೆ ಬೌಲಿಂಗ್ ಟೀಮ್ ಇದೆ. ಹೌದು, ಇವಾಗ ರನ್ ಕಂಟ್ರೋಲ್ ಮಾಡೋ ಬೌಲರ್ಸ್ ಗಳು ತುಂಬಾ ಇದಾರೆ. ಹೊಸ ಪ್ರತಿಭೆಗಳೇ ಮಿಂಚ್ತಾ ಇರೋದು ಖಂಡಿತ ಮುಂಬೈಲಿ. ಅದ ಕಾರಣ ಇವಾಗ ಏನ್ ಮುಂಬೈಗೆ ಅಂತ ಏನು ಅವರಿಂದ ಏನ್ ಇಂಪ್ಯಾಕ್ಟ್ ಏನಾಗಲ್ಲ. ಬಟ್ ಓಕೆ ಫೈನ್, ಅದೇ ಮುಂದಕ್ಕೆ ಏನಾದ್ರು ಪ್ಲಾನ್, ಅದೇ ಹೇಳದ್ನಲ್ಲ, ಮುಂದಕ್ಕೆ ಏನಾದ್ರು ಪ್ಲಾನ್ ಏನೇ ಇಟ್ಕೊಂಡಿದ್ರೇನೋ ಅಥವಾ ಅವ್ರನ್ನ ಹಾಕೊಂಡು ಏನಾದ್ರು. ಮುಂಬೈಗೂ ಕೂಡ ಇಂಪಾರ್ಟೆಂಟ್ ಅಲ್ವಾ, ಈಗ ಉಳಿದಿರೋ ಮ್ಯಾಚ್ ಗಳೆಲ್ಲ ಗೆಲ್ಬೇಕು. ಈ ಪ್ಲೇಯರ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಅವರಲ್ಲಿ ಇದಾರೆ ಹೆಂಗ್ ಬೇಕಾದ್ರೆ ಹೆಂಗ್ ತಿರುಗಿಸ್ಬೇಕಾದ್ರು ಬೆಂಚಲ್ಲಿ ಕೂರಿಸೋರು ಕರ್ಕೊಂಡ್ಬಂದು ಗೆಲ್ಸೋ ಕೆಪಾಸಿಟಿ ಮುಂಬೈಗಿದೆ. ಸೊ ಅವ್ರ ಪ್ಲಾನ್ ಅವ್ರು ಇದಾರೆ. ಏನು ಅವ್ರ ಒಂದಿಲ್ಲ ಅಂದ್ರೆ ಪ್ಲಾನ್ ಎ ಇಲ್ಲ ಅಂದ್ರೆ B ಇಲ್ಲಪ್ಪ, C ಇಲ್ಲಪ್ಪ ಅನ್ನಂಗಿಲ್ಲ. ಅವರು A to Z ಪ್ಲಾನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅದರಿಂದ ಏನು ಇಂಪ್ಯಾಕ್ಟ್ ಆಗಲ್ಲ. ಓಕೆ, ಇನ್ನ ಮುಂದಿನ ತಂಡ ಗುಜರಾತ್. ಅರುಣ್, ಗುಜರಾತ್ ಅಲ್ಲಿ ನಮಗೆ ವೆಸ್ಟ್ ಇಂಡೀಸಿನ ರುದರ್ಫೋರ್ಡ್ ಒಬ್ರು ಅಲಭ್ಯರಾಗ್ಬೋದು, ಮತ್ತೆ ಇಂಗ್ಲೆಂಡಿನ ಜೋಸ್ ಬಟ್ಲರ್. ವೆಸ್ಟ್ ಇಂಡೀಸ್ ಅವರೊಬ್ರು, ಇಂಗ್ಲೆಂಡ್ ಅವರೊಬ್ರು. ಸೊ ಈ ಇಬ್ರು ಆಟಗಾರರು ಗುಜರಾತಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಲಭ್ಯರಾದ್ರೆ? ಈಗ ಅಲಭ್ಯರಾದ್ರೆ ಇವಾಗ ನೋಡಿ, ಜೋಸ್ ಬಟ್ಲರ್ ಇವಾಗ ಅಫ್ಕೋರ್ಸ್ ಯಾಕಂದ್ರೆ ಅವರು ದೊಡ್ಡ ಹಿಟ್ಟರು ಬೇಕಾಗಿತ್ತು ಆಕ್ಚುಲಿ ಇವಾಗ ಗುಜರಾತ್ ಅವ್ರಿಗೆ. ಹೌದು, ನಾನು KKR ಇವಾಗ ಮೊಯಿನ್ ಅಲಿಗೆ ಹೇಳದ್ನಲ್ಲ ಎಕ್ಸಾಂಪಲ್, ಅದೇ ರೀತಿ ಇವಾಗ ಗಿಲ್ಗೆ ಸಪೋರ್ಟ್ ಆಗಿ ಒಬ್ಬ ಸೀನಿಯರ್ ಪ್ಲೇಯರ್, ಇವರು ಕೂಡ ಕ್ಯಾಪ್ಟನ್ ಆಗಿದ್ದವರು ಮುಂಚೆ. ಅಂಥವ್ರು ಬೇಕಾಗಿದ್ದಾರೆ, ಸಲಹೆ ಕೊಡಕ್ಕೆ, ಫೀಲ್ಡ್ ಸೆಟ್ಟಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಬೇಕಾಗಿರ್ತಾರೆ. ಸೊ ಇವಾಗ ಅವರು ಇಂಗ್ಲೆಂಡ್ ಸೀರೀಸ್ ಅಂತ ಇವಾಗ ವಾಪಸ್ ಹೋದ್ರೆ ಖಂಡಿತ GTಗೆ ಒಂದ್ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಅಂದ್ರೆ ಅವ್ರು 3ರಲ್ಲಿ 1 ಗೆಲ್ಬೇಕು. ಸೊ ಅವ್ರು ಗೆದ್ದ ಮೇಲೆ ನೆಕ್ಸ್ಟ್ ಕ್ವಾಲಿಫೈ ಫೈಟಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಏಟ್ ಆಗುತ್ತೆ. ಇದರಿಂದ ಅದೇ ಒಂದಷ್ಟು 80% ಬಿದ್ದೇ ಬೀಳುತ್ತೆ. ಅದರಿಂದ ಏನಿಲ್ಲ. ಇನ್ನು ನೆಕ್ಸ್ಟ್ ಪ್ಲೇಯರ್ ರುದರ್ಫೋರ್ಡ್ ಇವಾಗ ಅವ್ರಿಗೂ ಅಂತದೇನಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಇದಾರೆ GTಲಿ ಇವಾಗ ಅಂತ ಪ್ಲೇಯರ್ಸ್ಗಳಿದ್ದಾರೆ, ರಿಪ್ಲೇಸ್ ಪ್ಲೇಯರ್ಸ್ಗಳು ತುಂಬಾ ಇದ್ದಾರೆ. ಸೊ ಆ ಬ್ಯಾಲೆನ್ಸ್ ನ ಮತ್ತೆ ಆ ಪ್ರೆಷರ್ ನ ಕ್ಯಾರಿ ಮಾಡುವಂತ ಕೆಪಾಸಿಟಿ ಅಫ್ಕೋರ್ಸ್ GTಗಿದೆ. ಇಬ್ರು ಪ್ಲೇಯರ್ಸ್ ಇಂದ ಅಂತ ಬಟ್ಲರ್ ಇಂದ ಬೇಕಾದ್ರೆ ಒಂದು 80%
Effect ಎಫೆಕ್ಟ್ ಆಗ್ಬೋದು. ಆಗ್ಬೋದ ಬಿಟ್ರೆ ಇವರಿಂದ ಏನ್ ಅಂತ ಎಫೆಕ್ಟ್ ಏನ್ ಆಗಲ್ಲ ಅಂತ ಅನ್ಕೊಂತೀನಿ. ಸೊ ಜಿಟಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಹ್ಮ್. ಓಕೆ, ಇಸ್ ಫೈನ್. ಓಕೆ, ಜಿಟಿದೇನು ಸಮಸ್ಯೆ ಇಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಎಫೆಕ್ಟ್ ಆದ್ರೆ ಇನ್ನೊಬ್ರು ಬ್ಯಾಲೆನ್ಸ್ ಮಾಡ್ತಾರೆ. ಎಸ್. ಇನ್ನ ಮುಂದಿನ ತಂಡ ಲಕ್ನೋ ಸೂಪರ್ ಜೈಂಟ್ಸ್. ಲಕ್ನೋದಲ್ಲಿ ಅರುಣ್, ವೆಸ್ಟ್ ಇಂಡೀಸ್ ಇಂದ ನಿಕೋಲಸ್ ಪೂರನ್ ಇದ್ದಾರೆ. ಇನ್ನ ಅದೇ ವೆಸ್ಟ್ ಇಂಡೀಸ್ ಇಂದ ಶಮರ್ ಜೋಸೆಫ್ ಅವರು ಇದ್ದಾರೆ. ಸೊ ಇಬ್ರು ಈಗ ಅಲಭ್ಯರ ಆಗೋ ಚಾನ್ಸ್ ಇದೆ, ನಿಕೋಲಸ್ ಪೂರನ್ನು, ಶಮರ್ ಜೋಸೆಫ್. ಸೊ ಇವರಿಬ್ಬರ ಅಲಭ್ಯತೆ ಲಕ್ನೋಗೆ ಯಾವ ತರ ಎಫೆಕ್ಟ್ ಆಗ್ಬೋದು? ಈಗ ಪೂರನ್ ಅವರು ಇವಾಗ ನೋಡಿ, ಈಗ ಅವ್ರು ಏನು LG ಅವ್ರದ್ದು ಏನು ಹೇಳ್ಬೇಕು ಇವಾಗ, ಹಿಂಗೆ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಇವಾಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ಬಿಟ್ಟಿದೆ ಅವ್ರ ಕತೆ ಪಾಪ. ಆರಕ್ಕಾರು ಇವಾಗ ಇರೋ ಬ್ಯಾಚ್ ಎಲ್ಲ ಗೆಲ್ಬೇಕು, ಗೆದ್ರು ಬರ್ತಾರೋ ಇಲ್ವಾ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ರನ್ ರೇಟ್ ಮೇಲೆ ಅಂದ್ರೆ ಗೇಮ್ ಚೇಂಜರ್ ಯಾರು ಅಂದ್ರೆ ಇವಾಗ LG ಅಲ್ಲಿ ಯಾರು ಪ್ಲೇಯರ್ನ ಹೇಳಂಗಿಲ್ಲ, ನಾವು ರನ್ ರೇಟ್ ಹೇಳ್ಬೇಕು ಇವಾಗ. ಆ ತರ ಪರಿಸ್ಥಿತಿ ಇದೆ. ಆದ್ರೂ ಆ ರನ್ ರೇಟ್ಗೆ ನಿಕೋಲಸ್ ಪೂರನ್ ಅವರು ಒಂದೊಳ್ಳೆ ಸಪೋರ್ಟ್. ಯಾಕೆ ಗೊತ್ತಾ, LG ಸ್ಟಾರ್ಟಿಂಗ್ ಇವಾಗ ಪಂತ್ ಫ್ಲಾಪ್ ಆದ್ರು, ಹೌದು, ಆಸ್ ಎ ಕ್ಯಾಪ್ಟನ್ ಆಗೋ ಫ್ಲಾಪ್ ಆದ್ರು, ಬ್ಯಾಟರ್ ಆಗೋ ಫ್ಲಾಪ್ ಆದ್ರು, ಖಂಡಿತ. ಅದರಲ್ಲೂ ಒಂದಷ್ಟು ಜನ ಪ್ಲೇಯರ್ಸ್ಗಳು ಫ್ಲಾಪ್ ಆದ್ರು. ಬಟ್ ನಿಕೋಲಸ್ ಪೂರನ್ ಅವರು ಇವಾಗ ಅದಕ್ಕೆ ಒಳ್ಳೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಇವ್ರು ಹೋಗೋದ್ರಿಂದ ಇವಾಗ ಖಂಡಿತ ಅವ್ರಿಗೆ ಹೊಡೆತ ಬೀಳುತ್ತೆ. ಅಲ್ಲ, 100% ಹೊಡೆತ ಬೀಳುತ್ತೆ. ಹೌದು, ಕರೆಕ್ಟ್. ನೀವು ಹೇಳಿದ್ರಲ್ಲ ಅದು ಕರೆಕ್ಟ್. ಏನಕ್ಕೆ ಅಂದ್ರೆ ಈ ಕಡೆ ಪಂತು ಫ್ಲಾಪ್ ಆಯ್ತು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಅಲ್ಲಿ ನಿಕೋಲಸ್ ಪೂರನ್ನು ಯಾವ ತರ ಎಷ್ಟೋ ಮ್ಯಾಚ್ಗಳನ್ನ ವಿನ್ ಮಾಡ್ತಿದ್ದಾರೆ. ಎಷ್ಟೋ ಮ್ಯಾಚ್ಗಳಲ್ಲಿ ಇನ್ನೇನು ಇವ್ರು ಟಾರ್ಗೆಟ್ 100, 150 ಟಾರ್ಗೆಟ್ ಕೊಡೋವಂಥ ಚಾನ್ಸ್ ಇದ್ರು ಕೂಡ ಇವರು ಸ್ಫೋಟಕ ಆಟದಿಂದ ಅದು ಟಾರ್ಗೆಟೇ ಬೇರೆ ಥರ ಆಗಿದೆ. ಸೊ ನಿಕೋಲಸ್ ಪೂರನ್ ನನ್ನ ಪ್ರಕಾರ ಲಕ್ನೋಗೆ ಮೇಯ್ನು 100ಕ್ಕೆ 200% ಅವರು ಬೇಕೇ ಬೇಕು. ಅವ್ರ ಅಲಭ್ಯತೆ ಅವರಿಗೆ ಬಹಳ ಎಫೆಕ್ಟ್ ಕೊಡುತ್ತೆ ಅಂತ ನಂಗೆ ಅನ್ಸುತ್ತೆ. ನೀವೇನ್ ಹೇಳ್ತೀರಾ? ಖಂಡಿತ ನೀವು ಹೇಳಿದ್ರಲ್ಲಿ 100ಕ್ಕೆ 100 ಸತ್ಯ. ಅವ್ರು ಇವಾಗ ಕೈ ಕೊಟ್ರು ಅಂದ್ರೆ LG ಅವ್ರಿಗೆ ಕಪ್ ಕೈ ಕೊಟ್ಟಂಗೆ, IPL ಕೈ ಕೊಟ್ಟಂಗೆ, ಮುಗೀತು ಅವ್ರ ಕತೆ, ಏನು ಮುಗೀತು ಅಂತಾನೆ ಅರ್ಥ. ಬಹಳ ಏನು ಹೊಡೆತ ಬೀಳುತ್ತೆ. ಇನ್ನ ಶಮರ್ ಜೋಸೆಫ್ ಬೌಲರ್ ಅವಕಾಶ ಕೊಟ್ಟಿಲ್ಲ. ಬಟ್ ಏನ್ ಪ್ಲಾನ್ ಇಟ್ಕೊಂಡಿದ್ರೇನೋ, ರಿಪ್ಲೇಸ್ಮೆಂಟ್ ಈಗ ಉಳಿದ್ರ ಮ್ಯಾಚ್ ಅಲ್ಲಿ ರಿಪ್ಲೇಸ್ ಮಾಡ್ಕೊಂಡು ಏನೋ ಬೇರೆ ಪ್ಲಾನ್ ಮಾಡ್ಕೊಂಡು ಬೇರೆ ತರ ಎಕ್ಸಿಕ್ಯೂಟ್ ಮಾಡಿ ಏನಾದ್ರು ಮಾಡ್ತಾರ ಏನೋ ನೋಡ್ಬೇಕು. ಆ ತರ ಪ್ಲಾನ್ ಇಟ್ಕೊಂಡಿದ್ರೇನೋ ಮೇ ಬಿ ಇಲ್ಲ. ಇರೋದ್ರಲ್ಲಿ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಮಾಡ್ಬೇಕಾಗತ್ತೆ. ಅಂಥದ್ರಲ್ಲಿ ಅವರು ಏನು ಅಷ್ಟಕ್ಕಷ್ಟೇ. ಬಟ್ ಬ್ಯಾಟರ್ ಆಗೋರು ಬೇರೆಯವ್ರು ಇದಾರಲ್ಲ, ಸೊ ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಅರುಣ್, ಇನ್ನ 3 ತಂಡಗಳಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಆಟಗಾರರು ಇಲ್ಲ. ಅಂದ್ರೆ ಈ ಸೀರೀಸ್ಗೆ ಹೋಗೋರು. ಒಂದು SRH ಅಲ್ಲಿ ಇಲ್ಲ, ಆಲ್ರೆಡಿ ಎಲಿಮಿನೇಟರ್ ಆಗಿರೋ SRH ಅಲ್ಲಿ ಯಾರು ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆಟಗಾರಿಲ್ಲ. ಮತ್ತೊಂದು DC ಕೂಡ ಯಾರು ಇಲ್ಲ. ಇನ್ನೊಂದು ಪಂಜಾಬ್ ಕಿಂಗ್ಸ್ ಅಲ್ಲೂ ಕೂಡ ಇರಲ್ಲ. ಇವ್ರು 3 ಜನಕ್ಕೆ ಏನು ಸಮಸ್ಯೆ ಇಲ್ಲ, ಯಾರು ಹೋಗ್ಲಿ ಯಾರು ಬಿಡ್ಲಿ. ನಾವು IPL ಮ್ಯಾಚ್ ಇದೆಯಾ, ಅವ್ರಿಬ್ರು ಪ್ಲಸ್ ಇದು ಯಾರಿಗೆ, ಈ DC ಪಂಜಾಬ್ ಅವ್ರಿಗೆ. ಯಾಕಂದ್ರೆ ಬೇರೆಯವ್ರು ಹೋಗ್ತಾರಲ್ಲ, ಈಗ RC ಬೇರೆಯವ್ರು ಹೋಗ್ತಾರೆ, ಬಿಡಪ್ಪ ನಮ್ ಕಾಟ ತಪ್ತು, ನಾವು ಸೇಫ್ ಗೇಮ್ ಅಲ್ಲಿ ಆಡ್ಕೊಂಡು ಹೋಗ್ಬೋದು. ಅವ್ರ ಪ್ಲಾನ್ ಬೇರೆ ಪ್ಲಾನ್ ಮಾಡ್ತಾರೆ. ಇವಾಗ ಈ ಇನ್ನೂ ಕುಕ್ಸ್ ಆಫ್ ಪ್ಲಾನ್ ಗಳು ಮಾಡ್ತಾರೆ. ಇನ್ನು ಇನ್ನೇನ್ ಪ್ರೆಷರ್ ಹಾಕ್ಬೋದು, ನಾವು RCB ಮೇಲೆ ಹಾಕ್ಬೋದು, KKR ಮೇಲೆ ಹಾಕ್ಬೋದು, ಇನ್ನೇನ್ ಪ್ರೆಷರ್ ಹಾಕ್ಬೋದು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು. DC ಅವರಿಗೆ ಮತ್ತೆ ಪಂಜಾಬಿ ಒಂಥರ ಪ್ಲಸ್ ಅಂತ 100% ಪ್ಲಸ್ ಅದು ಇವಾಗ. ಅವ್ರು ಯಾಕೆಂದ್ರೆ ಅವರು ಫಸ್ಟ್ ಆಫ್ ಆಲ್ ಅವ್ರಿಗೇನು ತಲೆನೋವೇ ಇಲ್ಲ. ಅವ್ರಿಗೆ ಇವಾಗ ಯಾರು ಹೋಗ್ತಾರೆ ತಲೆ ಓಡಿಸ್ತಾರೆ ಅವ್ರು. ಇವಾಗ ನೆಕ್ಸ್ಟ್ RCBಗೆ KKRಗೆ ಹಿಂಗ್ ನಾವು ಇನ್ನೆಷ್ಟು ಕಾಟ ಕೊಡ್ಬೋದು ಅಂತ ಯೋಚನೆ ಮಾಡ್ತಾರೆ ಅವ್ರು. ಓಕೆ ಒಂಥರ ಭಾರತ ಮಿಸೈಲ್ ದಾಳಿ ಮಾಡಿರ್ತಾರ, ನಾವ್ ಯಾವ ಬೌಲರ್ ಇಟ್ಬಿಟ್ಟು ದಾಳಿ ಮಾಡ್ಸೋದು ಅಂತ. ಖಂಡಿತ ಮಾಡ್ತಾರೆ. ಅರುಣ್, ಇನ್ನ ಕೊನೆ ತನಕ ಕ್ಯೂರಿಯಾಸಿಟಿಯನ್ನ ಕಾಪಾಡ್ಕೊಂಡ್ ಬಂದ್ವಿ. ನಮ್ಮ RCBದು ಖಂಡಿತ ಕೊನೆಗೆ ಬಂದಿದ್ವಿ. RCB ತಗೋಣ. ನಮ್ಮ RCBಲಿ ಮೇಯ್ನು ಪಿಲ್ಲರ್, ಮ್ಯಾಚ್ ವಿನ್ನರ್ಸ್, ಫಾರಿನ್ ಪ್ಲೇಯರ್ಸ್, ಇವ್ರು ಆಲ್ರೆಡಿ ಟೀಮ್ 11 ಅಲ್ಲಿ ಇರೋರು. ಇವ್ರನ್ನ ನಾವು ಕಳ್ಕೊಂಡ್ರೆ ಎಷ್ಟು ಹೊಡೆತ ಬೀಳುತ್ತೆ ಯಾರಂತ ಹೇಳ್ಬಿಡ್ತೀನಿ. ಫಸ್ಟ್ ರೊಮಾರಿಯಾ ಶೆಫರ್ಡ್, ಗೊತ್ತಾ ಅವ್ರ ಹೆಸರು? ಗೊತ್ತಲ್ಲ, ಬ್ಲ್ಯಾಕ್ ಡ್ರ್ಯಾಗನ್. ಅಯ್ಯೋ, ಬ್ಲ್ಯಾಕ್ ಡ್ರ್ಯಾಗನ್. ಇನ್ನು CSK ಮ್ಯಾಚ್ ನೋಡಿದಾಗ ಎಲ್ಲರಿಗೂ ಶೆಫರ್ಡ್ ಒಂದ್ ದಿನದಲ್ಲಿ ಸ್ಟಾರ್ ಆಗ್ಬಿಟ್ರು. ಒಂದೇ ಸಲ ಆಡಿದ 2 ಓವರ್, 2 ಓವರ್ಗೆ ಎಂತ ಇಂಪ್ಯಾಕ್ಟ್ ಅದು. ಅದು ಆಕ್ಚುಲಿ ಒನ್ ಸೈಡ್ ಮ್ಯಾಚ್ ಆಗೋಗಿತ್ತು, CSK ಕಡೆ ಕೊಟ್ಟೋಗಿತ್ತು. ಆಕ್ಚುಲಿ ಆ ಮ್ಯಾಚ್ ಅವ್ರು ಏನಾದ್ರು ಆ ಒಂದು ಸ್ಫೋಟಕ ಆಟ ಆಡಲಿಲ್ಲ ಅಂದ್ರೆ CSK 100% ಫ್ಯಾನ್ಸ್ ಅನ್ಕೊಂಡಿದ್ರು 200 ಬೇಡ ಆಗೋರು, 190ಕ್ಕೆ ಬರ್ಲಿ, 180 ಬಂದ್ರೆ ಹೆಚ್ಚು ಅನ್ಕೊಂಡಿದ್ರು. ಆದ್ರೆ ಅವ್ರು ಬಂದು 2 ಓವರ್ ಅಲ್ಲಿ ವಾಡ್ದು ಮ್ಯಾಚ್ ವಿನ್ ಮಾಡಿಸಿ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರು ಒಂದೇ ಸಲ. ಅವತ್ತಿನ ಇದ್ರ ಮ್ಯಾಚ್ ಅಲ್ಲಿ ಅವ್ರು ಹೀರೋ RCB ಫ್ಯಾನ್ಸ್ ಅವರು ಯಾವತ್ತೂ ಮರೆಯಲ್ಲ ಒಂಥರ. ಅದು ಅವಾಗ ನೋಡಿದಾಗ RCBಗೆ ಒಂದು ಮುನಪ್ಪ. ಈಗ
ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಮುಗಿಸೋ RCBಗೆ ವಿನ್ನರು ಫಿನಿಷರ್ ಒಂದೊಳ್ಳೆ ಬೆಸ್ಟ್ ಫಿನಿಷರ್ ಇನ್ನೊಬ್ಬ ಸಿಕ್ತ ಜೊತೆಗೆ ಟೀಮ್ ಡೇವಿಡ್ ಜೊತೆ ಜೊತೆ ಇಬ್ರು ಫೈರ್ ಆದ್ರೆ ಅಫ್ಕೋರ್ಸ್ RCB ಇನ್ನೇನು ಕ್ವಾಲಿಫೈ ಫೈಟ್ ಅಲ್ಲಿ ಬಿಡು ಇವರ ಸರಿಸಾಟಿ ಇನ್ಯಾರು ಇಲ್ವೇ ಇಲ್ಲ ಬಿಡು ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಅದೊಂದು ಶಾಕಿಂಗ್ ಇವಾಗ ಶಫರ್ಡ್ ಅವ್ರು ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ IPL ಎಲ್ಲ ಅವ್ರು ಹೊಡೆದಿರೋದು ನೋಡಿ ಟೀಮ್ ಸೆಲೆಕ್ಷನ್ ಅವ್ರು ಸುಮ್ಮನ್ ಬಿಡ್ತಾರ, ನಮ್ಗೂ ಅವರೇ ಬೇಕು, ನಮ್ಗೆ ದೇಶ ಮುಖ್ಯ ಬಾ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ. ಅದು ಅಲ್ಲಿಂದ ಅಲ್ಲಿಗೆ ಅವ್ರು ವೆಸ್ಟ್ ಇಂಡೀಸ್ ಕಡೆಗೆ ಆಡಕ್ಕೆ ಹೋಗೋ ಚಾನ್ಸ್ ಕೂಡ ಇದೆ, ಜಾಸ್ತಿನೇ ಇದೆ. ನನ್ನ ಲೆಕ್ಕದಲ್ಲಿ 100% ಇದ್ದೇ ಇದೆ, ಹೋಗೇ ಹೋಗ್ತಾರ ಅವರು. ಓಕೆ, ಮತ್ತೋರ್ವ ಇಂಗ್ಲೆಂಡ್ನ ಆಟಗಾರ ಲಿಯಾಮ್ ಲಿವಿಂಗ್ಸ್ಟನ್, ಇವರು ಅಲಭ್ಯರಾದ್ರೆ RCB ತಂಡಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಖಂಡಿತ ಅದು ಇಂಪ್ಯಾಕ್ಟ್ ಆಗುತ್ತೆ ಇವಾಗ. ಯಾಕಂದ್ರೆ ಚಾನ್ಸಸ್ ಇದೆ. ಯಾಕೆ ಹೇಳಿದ್ನಲ್ಲ, 4 ಜನ ಅವತ್ತು ಅವ್ರದ್ದೇ ಆದಂತ ಕೊಡುಗೆ ಕೊಟ್ಟವರು RCBಗೆ. ಒಂದು ಇಲ್ಲಿವರೆಗೂ ಬರಕ್ಕೆ ಅವ್ರಗಳೇ ಕಾರಣ. ಹೌದು, ಒಂದೊಂದು ಅರ್ಥದಲ್ಲಿ ನೋಡಿದ್ರೆ ನಾವು 1 ಮ್ಯಾಚ್ 2 ಮ್ಯಾಚ್ ಆಡಿಲ್ಲ ಅಂದ ತಕ್ಷಣ ಯಾರನ್ನು ಕೂಡ ನಾವು ಅಳಿಬಾರ್ದು. ಬಟ್ ವಿನ್ನಿಂಗ್ ಅಲ್ಲಿ ಅವ್ರದ್ದು ಒಂದು ಕೈ ಇದೆ. RCB ಆಡಿರೋ ಮ್ಯಾಚ್ ಅಲ್ಲೆಲ್ಲ ಇವ್ರುಗಳೆಲ್ಲ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ರು ಏನು ಹಂಗೆ ಸುಮ್ಮನೆ ಕೂತಾರಲ್ಲ, ಏನಾರು ಒಂದು ಯಾವ್ದೋ ರೀತಿಯಲ್ಲಿ ಹೋದ್ರು ಇಂಪ್ಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಇವಾಗ ನಾವು ಪಾಯಿಂಟ್ಸ್ ಟೇಬಲ್ ಯಾಕೆ ಟಾಪ್ 2 ಅಲ್ಲಿ ಇದೀವಿ ಅಂದ್ರೆ ಕಾರಣ ಇವ್ರುಗಳೇನೆ. ಇವ್ರುಗಳಿಂದ ಖಂಡಿತ ಯಾರೋ ಒಬ್ರಿಂದ ನಾವು ಬಂದಿದ್ವಿ ಅಂತ ಹೇಳಕ್ಕಾಗಲ್ಲ, ಎಲ್ಲಾರ ಒಂದು ಕೊಡುಗೆ ಇದೆ. ಎಲ್ಲರ ಕೊಡುಗೆ ಇದೆ. ಈಗ ಲಿವಿಂಗ್ಸ್ಟೋನ್ ಇಂದ ಇವಾಗ ಖಂಡಿತ ಹೊಡೆತ ಬೀಳುತ್ತೆ. ಒಂದು ಬ್ಯಾಕ್ ಬೋನ್ ಆಗಿದ್ರು, ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೇಕಾಗಿತ್ತು. ಕ್ವಾಲಿಫೈ ಫೈಟ್ ಅಲ್ಲೆಲ್ಲ ಒಂದು ಒಳ್ಳೆ ಫೈಟ್ ಕೊಡಬಹುದಾಗಿತ್ತು. ಬಟ್ ಹೋಗ್ತಿದ್ರೆ ಖಂಡಿತ ಎಫೆಕ್ಟ್ ಆಗುತ್ತೆ RCBಗೆ ಇದು. ಓಕೆ, ಲಿವಿಂಗ್ಸ್ಟೋನ್ ಅವರು ಕೂಡ ಅಲಭ್ಯರಾದ್ರೆ RCB ಅವ್ರದ್ದು ಒಂದು ಹೊಡೆತ ಕೂಡ ಚಾನ್ಸ್ ಇದೆ. ಇನ್ನ 3ನೇ ಆಟಗಾರ ಜಾಕೋಬ್ ಬೆಥೆಲ್, ಇಂಗ್ಲೆಂಡಿನ ಒಂದು ರೀತಿ ಸ್ಫೋಟಕ ಯುವ ಆಟಗಾರ ಅಂತ ಹೇಳ್ಬೋದು. ಇವರು ಸ್ಟಾರ್ಟಿಂಗ್ ಇವರಿಗೆ ಕೊಟ್ಟಿರಲಿಲ್ಲ ಆಪರ್ಚುನಿಟಿ, ಆಮೇಲೆ ಕೊಟ್ಟರು, ಅವ್ರು ಪ್ರೂವ್ ಮಾಡ್ಕೊಂಡ್ರು. ಇವಾಗ RCBಗೆ ಒಂಥರ ಕನ್ಫ್ಯೂಸು, ನಾವ್ ಇವಾಗ ಸಾಲ್ಟ್ ಆಡಿಸ್ಬೇಕಾ ಬೆಥೆಲ್ ಆಡಿಸ್ಬೇಕಾ ಓಪನಿಂಗ್ ಅಲ್ಲಿ. ಸೊ ಇವಾಗ ಇನ್ನೊಂದು RCB ಫ್ಯಾನ್ಸ್ಗೆ ಬೇಜಾರು ಪ್ಲಸ್ ಕನ್ಫ್ಯೂಷನ್ ಏನಂತಂದ್ರೆ ಅವ್ರಿಬ್ರು ಕೂಡ ಇಂಗ್ಲೆಂಡ್ ಆಟಗಾರರು ಇಬ್ರು ಕೂಡ ಹೋಗೋ ಚಾನ್ಸ್ ಇದೆ. ಇಬ್ರು ಇಲ್ಲ. ಈಗ ಅದೇ ಸ್ಟಾರ್ಟಿಂಗ್ ನೋಡ್ಬಿಟ್ಟು ಆಕ್ಚುಲಿ ಸಾಲ್ಟ್ ನಾವು ಇನ್ನೊಂದು RCB ಅಲ್ಲಿ ಎಲ್ಲಾ ಫ್ಯಾನ್ಸ್ಗೂ ಒಂದು ತಲೆನೋಯ್ತು. ಯಪ್ಪ ಏನ್ ಗುರು ಸಾಲ್ಟ್ ಬಿಟ್ಬಿಟ್ರು, ಸಾಲ್ಟ್ ಇಲ್ದೆ ಅದು ಉಪ್ಪಿಲ್ದೆ ಬಾಡ್ಬಿಟ್ಟು ಹೆಂಗೆ ಅಂತ ಎಲ್ಲ ಕನ್ಫ್ಯೂಸ್ ಆಗೋಗಿದ್ರು. ಬಟ್ ಬೆಥೆಲ್ ಬಿಡ್ಲಿಲ್ವೇ, ಸಾಲ್ಟೇ ಬೇಡ ಗುರು, ನಮ್ಗೆ ಸಾಲ್ಟ್ ಬೇಡ, ಸಾಲ್ಟ್ ಇಲ್ಲ ನಾವು ತೋರಿಸಿ. ಬೆಥೆಲ್ ಅವರು ಅಷ್ಟೇ ಚೆನ್ನಾಗಿ ಆಟ ಆಡೋದ್ರು. ಸಾಲ್ಟ್ ಎಲ್ಲೂ ನೆನಪು ಬರ್ಲೇ ಇಲ್ಲ. ಅಯ್ಯೋ ಸಾಲ್ಟ್ ಮಿಸ್ ಮಾಡ್ಕೊಂಡಿ ಅಂತ ಬರ್ಲಿಲ್ಲ. ಬೆಥೆಲ್ ಅವ್ರು ಆಡಿದ್ರು. ಬಟ್ ಅದೇ ಜೊತೆಗೆ ಇವಾಗ ಅದೇ ಗಾಯದ ಮೇಲೆ ಬರೆ ಅನ್ನಂಗೆ ಬೆಥೆಲ್ ಅವ್ರ ಜೊತೆ ಸಾಲ್ಟ್ ಹೋಗೋ. ಇದರಿಂದ RCBಗೆ ಖಂಡಿತ ಈ ಇಡೀ IPL ಅಲ್ಲಿ ಯಾವ್ದಾದ್ರು ಟೀಮ್ಗೆ ಈ ರೇಂಜ್ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ ಸ್ವಲ್ಪ ಪ್ಲೇಯರ್ಸ್ ಗಳಿಲ್ದೆ ಅಂದ್ರೆ ಇವ್ರು ನಮ್ಮ RCBಗೆ ಮೇನ್ ಹೊಡೆತ ಗೊತ್ತಿಲ್ಲ. ಬಟ್ ಆತರ ಆಗದೆ ಇರ್ಲಿ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ಒಂದು ತಂಡದಲ್ಲಿ ಇರ್ತಕ್ಕಂಥ ಅಂದ್ರೆ ಆಡುವ 11ರ ಬಳಗದಲ್ಲಿ ಇರ್ತಕ್ಕಂಥ 4 ಆಟಗಾರರು, ಅದರಲ್ಲೂ ಮ್ಯಾಚ್ ವಿನ್ನಿಂಗ್ ಆಟಗಾರರು ಇಲ್ಲ ಅಂದ್ರೆ ಆ ಟೀಮ್ಗೆ ಯಾವ ತರ ಆಗ್ಬೋದು, ಹೆಂಗ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಯಾರನ್ನ ಆಡಿಸ್ಬೇಕು, ಅದು ಫಾರಿನ್ ಪ್ಲೇಯರ್ಸ್. ಬೇರೆ ಯಾರು ಫಾರಿನ್ ಪ್ಲೇಯರ್ಸ್ ಆಗ್ತಾರ? ಬ್ಯಾಟಿಂಗ್ ಅಲ್ಲಿ ಸಿಗ್ಬೇಕಲ್ಲ ನಿಮಗೆ. ಬೆಥೆಲ್ ಸಾಲ್ಟ್ ಇದಾರೆ, ಇಬ್ರು ಹೋದ್ರು ಫಾರಿನ್ ಪ್ಲೇಯರ್ಸ್. ಅವ್ರ ಜಾಗಕ್ಕೆ ಇನ್ನೊಬ್ರು ಫಾರಿನ್ ಪ್ಲೇಯರ್ಸ್ ಎಲ್ಲಿ ತರ್ತೀರಾ? ಟೀಮಲ್ಲಿ ಇರ್ಬೇಕಲ್ಲ. ಪ್ಲೇಯರ್ಸ್ ಇಲ್ಲ ಅಂದ್ರೂ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಟ್ ನನ್ಗೊಂದು ನಂಬಿಕೆ ಇದೆ, ನಮ್ಮ ರಜತ್ ಪಟ್ಟೇದಾರ್ ಮೇಲೆ ನಂಬಿಕೆ ಇದೆ, ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ. ಅಫ್ಕೋರ್ಸ್ ಪ್ಲಾನ್ ಏನಾದ್ರು ಬೇರೆ ಏನೋ ಮಾಡಿರ್ತಾರೆ. ಸೊ RCB ಗೆಲ್ಲಕ್ಕೆ ಏನಾದ್ರು ಎಕ್ಸ್ಟ್ರಾ ಹೋಮ್ ವರ್ಕ್ ಮಾಡೇ ಮಾಡ್ತಾರೆ. ಸೊ RCBಗೆ ಏನು ಎಫೆಕ್ಟ್ ಆಗದೆ ರೀತಿ ನೋಡ್ಕೊಂತಾರ ಅಂತ ನೋಡ್ಬೇಕು. ಯಾಕಂದ್ರೆ ನಾವು ಅದೇ ನಾನು ಸಾಲ್ಟ್ ಹೇಳಿದ್ನಲ್ಲ ನಿಮ್ಗೆ, ಬೆಥೆಲ್ ಬಂದ್ರು. ಸೊ ನಮ್ಗೆ ಅದು ಸಾಲ್ಟ್ದು ಇಲ್ಲ ನಂಗೆ ಏನು ಅನಿಸ್ತಿಲ್ಲ. ಅದೇ ರೀತಿ ಏನಾದ್ರು ಪ್ಲಾನ್ ಮಾಡ್ತಾರ ರಜತ್. ಯಾಕಂದ್ರೆ ಈ ಸಲ IPL ಅಲ್ಲಿ ಕೂಲೆಸ್ಟ್ ಕ್ಯಾಪ್ಟನ್ ನಾವು MS ಧೋನಿಗೆ ಹೇಳಂಗೆ ಇಲ್ಲ. MS ಧೋನಿ ಅಲ್ಲ, ನನ್ನ ಲೆಕ್ಕದಲ್ಲಿ ರಜತ್ ಪಟ್ಟಿದಾರ್. ಯಾಕಂದ್ರೆ ಅಷ್ಟೇ ಕೂಲ್ ಆಗಿ, ಅಷ್ಟೇ ನೀಟಾಗಿ ಸೀನಿಯರ್ಸ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಆ ಥರ ಪ್ಲಾನ್ ಮಾಡ್ತಾರೆ. ಸೊ ಫ್ಯಾನ್ಸ್ ಒಂದು ಸ್ವಲ್ಪ ನಿಮ್ಗೂ ಅನ್ಸಿರುತ್ತೆ, ಚಿಂತೆ ಆಗ್ತಾ ಇರುತ್ತೆ ಇಲ್ವಲ್ಲ ಅಂತ. ಬಟ್ ಗ್ಯಾರಂಟಿ ನಾನಂತ ಹೇಳ್ತೀನಿ, ಅದನ್ನ ಮರೆಸ್ತಾರೆ. 1-2 ಮ್ಯಾಚ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ರಿಸಲ್ಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಇವರೆಲ್ಲ ಹೋದ್ರೆ ಬೈ ಚಾನ್ಸ್ ಹೋಗದೆ ನಮ್ಗೆ ಲಭ್ಯರಾದ್ರು ಅಂತಂದ್ರೆ ಅದು ಬೇರೆ ಕತೆ ಇದ್ರೆ. ಅದೇ ನಮ್ಗೆ ಒಂದು ಅದೃಷ್ಟ, ಅದು ಬಂದ್ರೆ ಅದೃಷ್ಟ. ಹೋದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಇದಾರೆ ನಮ್ಮ ಈ ಸಲ ಮ್ಯಾನೇಜ್ಮೆಂಟ್ ನೀವು ಹೇಳಿದಿರಲ್ಲ, ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದಾರೆ ಅವ್ರಿಗೆ ರಿಪ್ಲೇಸ್ಮೆಂಟ್ಗಳು ತುಂಬಾ ಜನ ಇದಾರೆ. ಈ ಸಲ ಕಪ್ ನಮ್ದೆ. ಅರುಣ್, ನೀವು ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀರಾ. ಬಟ್ ಒಂದು ನಂಗೆ ಏನಿಸೋದು ಗೊತ್ತಾ, ಈ ಸೀಸನ್ ಏನಕ್ಕೆ ಸ್ಪೆಷಲ್ ಅಂತಂದ್ರೆ ಸಾಕಷ್ಟು ಮಿಕ್ಸ್ ಆಫ್ ಟಾಪಿಕ್ ಇದೆ. ಒಂದು 18ನೇ ಸೀಸನ್ನು, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಅದೆಲ್ಲ ಒಂದು ಕಡೆ ಆದರೆ ಭಾರತ ಪಾಕಿಸ್ತಾನ ಯುದ್ಧ IPL ಟೈಮಲ್ಲೇ ಸ್ಟಾಪ್ ಆಯಿತು, ಪೋಸ್ಟ್ಪೋನ್ ಆಯಿತು, ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅದರ ನಡುವೆ ಇವಾಗ ಏನಂತಂದರೆ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಆಟಗಾರ ಅಲಭ್ಯತೆ ಸಾಧ್ಯತೆ ಜಾಸ್ತಿ ಇದೆ.
ಅದರಲ್ಲೂ ಇನ್ನೊಂದೇನಂತಂದ್ರೆ ನಮ್ಮ RCBಗೆ ಜಾಸ್ತಿ 4 ಜನ ಆಟಗಾರರು ಹೋಗೋ ಚಾನ್ಸ್ ಇದೆ. ಸೊ ಇಷ್ಟೆಲ್ಲ ಒಂದು ಗೊಂದಲ, ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ಇದ್ದಿದ್ದಾಗ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನ್ಸಲ್ವಾ? ಫ್ಯಾನ್ಸ್ ಆಗಿ ನಾವು ಏನ್ ಅನ್ಬೋದು ಅದಕ್ಕೆ? ಖಂಡಿತ. ಯಾಕಂದ್ರೆ ಬಿ ಪಾಸಿಟಿವ್ ಆಗಿರ್ಬೇಕು ನಾವು RCB ಫ್ಯಾನ್ಸ್. ನೋಡಿ, ರೀಸನ್ಸ್ ತುಂಬಾ ಇದೆ. ತಲಾ ಫಾರ್ ರೀಸನ್ ಅಲ್ಲ, 18 ಫಾರ್ ರೀಸನ್. 18 ಫಾರ್ ರೀಸನ್ ಇಂದ ಏನೂ ಆಗಲ್ಲ. RCB ಫ್ಯಾನ್ಸ್ ಇವಾಗ ನಮ್ಗೆ ರಿಪ್ಲೇಸ್ಮೆಂಟ್ ಆಗಿ, ಇವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ತುಂಬಾ ಜನ ಪ್ಲೇಯರ್ಸ್ ಇದ್ದಾರೆ. ಅವ್ರು ಪ್ಲಾನ್ ಮಾಡ್ಕೊಂತಾರೆ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಸೊ ನೆಕ್ಸ್ಟ್ ಇವಾಗ ಹೇಳ್ತಿದ್ವಿ, ನಾವು ಮಾತಾಡ್ತಿದ್ವಿ, ಫಸ್ಟ್ ಮ್ಯಾಚ್ ಇವಾಗ ಸೆಕೆಂಡ್ ಹಾಫ್ ಇಂದ RCB KKR ಮ್ಯಾಚ್ ನಡೀತಿದೆ. ನಮ್ಮ RCBಗೆ ಹೆಂಗೆ ಎಫೆಕ್ಟ್, KKRಗೂ ಹಂಗೆ ಎಫೆಕ್ಟ್ ಇದೆ. ಅಂದ್ರೆ ಅವ್ರಿಗೊಂದು ಪ್ಲಸ್ ಏನು ಅಂದ್ರೆ ನಾರಾಯಣ್ ಇದಾರೆ, ಅದೊಂದು ಒಬ್ರು ಇದಾರೆ ಅನ್ನೋದು ಬಿಟ್ರೆ ಮಿಕ್ಕಿದ್ದು ಅವ್ರಿಗೂ ಒಂದು ಎಫೆಕ್ಟೇನೆ. ಅವರು ಪ್ಲಾನ್ ಮಾಡ್ಕೊಂಡ್ರೆ ನಮ್ಮವರು ಪ್ಲಾನ್ ಮಾಡ್ಕೊಂಡು, ನಮ್ದು ಇವಾಗ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದ್ರಿಂದ ನಮ್ಗೇನು ಅಂತ ಏನಿಲ್ಲ. ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅಫ್ಕೋರ್ಸ್ 2 ಮ್ಯಾಚ್ ಗೆದ್ದಿದೀವಿ, ಹ್ಯಾಟ್ರಿಕ್ ಆಗುತ್ತೆ, ಗೆಲ್ತೀವಿ, ಕಪ್ ತಗೊಂತೀವಿ. ಅಫ್ಕೋರ್ಸ್ ಕೊಹ್ಲಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ RCB ಟೀಮ್ ಕಡೆಯಿಂದ, ಅಭಿಮಾನಿಗೆ ಅಂತೂ ಖಂಡಿತ ಇದೆ. ಓಕೆ ಓಕೆ. ಈಗ ನೆಕ್ಸ್ಟ್ ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳಿ. ಈಗ ಇರುತ್ತೆ ಹಂಗೂ ಟೆನ್ಷನ್ಸ್ RCB ಫ್ಯಾನ್ಸ್ಗೆ ಇರುತ್ತೆ. RCBಗೆ ಕಾಡೋ ಅಂತ ಪ್ಲೇಯರ್ಸ್ KKR ಅಲ್ಲಿ ಇವಾಗ ಅವ್ರೇನು ಪ್ಲಾನ್ ಮಾಡ್ಕೊಬೋದು, ಯಾರು ಕಾಟ ಕೊಡ್ಬೋದು RCBಗೆ? ಅಂದ್ರೆ ಇವಾಗ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆಟಗಾರ ಇದ್ರೇನಾ ಅಥವಾ ಇಲ್ದೇ? ಇಲ್ಲ, ಯಾಕಂದ್ರೆ ಇವಾಗ ಇರಲ್ಲ. ಒಂದು ಪಕ್ಕಕ್ಕೆ ಇಟ್ಬಿಡೋಣ ಅವ್ರನ್ನ, ಇಟ್ಬಿಟ್ಟು ಆಯ್ತು ಅವರು ಇಲ್ಲ ಅಂತಾನೆ ಅನ್ಕೋಣ. ಅವ್ರು ಬಿಟ್ಟು ಬೇರೆಯವ್ರು ಯಾರು ಈಗ ನೆಕ್ಸ್ಟ್ 17ನೇ ತಾರೀಕು ಮ್ಯಾಚ್ ಅಲ್ಲಿ, ಯಾಕಂದ್ರೆ ನಮ್ದು ಚಿಕ್ಕ ಗ್ರೌಂಡು, ಚಿನ್ನದಲ್ಲಿ ಚೆನ್ನಾಗಿ 6-4 ಎಲ್ಲ ಆರಾಮಾಗಿ ಆಡ್ಬೋದು. ಏನ್ ಯಾವ ತರ ಪ್ಲಾನ್ ಮಾಡೋದು RCB ಸೋಲ್ಸಕ್ಕೆ? ಯಾಕಂದ್ರೆ ಅವರು ಗೆಲ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಬೋದು, ಯಾರು ಕಾಟ ಕೊಡ್ಬೋದು ಅನ್ಸುತ್ತೆ? ನನ್ಗೇನು ಅನ್ಸುತ್ತೆ ಅಂತಂದ್ರೆ, KKR ಇವಾಗಿನ ಆಟ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಕೀ ಪ್ಲೇಯರ್ ಅಂತ ಅಲ್ಲಿ ನಾವು ಹೇಳಕ್ಕಾಗಲ್ಲ. ಅಲ್ಲಿ ನನ್ಗನ್ಸುತ್ತೆ ಬ್ಯಾಟಿಂಗು KKRದು ಅಷ್ಟು ಒಂದು ಸ್ಟ್ರಾಂಗ್ ಇಲ್ಲ. ಬೌಲಿಂಗ್ ಓಕೆ. ನಮ್ಮ RCB ಮೇಲೆ ಏನಾದರೂ ಅವರು ಸ್ವಲ್ಪ ಅಟ್ಯಾಕ್ ಮಾಡೋದ್ರಂದ್ರೆ ಅದು ಬೌಲಿಂಗಿಂದ ನಮಗೆ ಎಫೆಕ್ಟ್ ಕೊಡ್ಬೋದು. ಬಿಟ್ರೆ ಅವರು ಒಂದು ಬೃಹತ್ ಟಾರ್ಗೆಟ್ ಕೊಡೋದಾಗಿರ್ಬೋದು, ಬ್ಯಾಟಿಂಗಲ್ಲಿ ನಾವು ಅವ್ರನ್ನ ನಮ್ಮ RCB ಮೇಲೆ ಒತ್ತಡ ತರ್ತೀವಿ ಅನ್ನೋದು ನನಗೇನೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಬೌಲಿಂಗಲ್ಲಿ ಏನಾದರೂ ನಮ್ಮ ಬ್ಯಾಟರ್ಗಳನ್ನು ಕಾಡ್ಬಿಟ್ಟು ಅವ್ರು ಏನಾದರೂ ಅದರಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅರುಣ್, ಇವಾಗ ನಾವು ಏನೇ ಮಾತಾಡ್ಬೋದು, ಏನೇ ಚರ್ಚೆ ಮಾಡ್ಬೋದು, ಇನ್ನು ಎಕ್ಸಾಕ್ಟ್ ಅವರು ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಆಟಗಾರರು ಅಲಭ್ಯರಾಗ್ತಾರೆ ಅನ್ನೋದು ಕೂಡ ಇನ್ನೂ ಅಧಿಕೃತವಾಗಿ ಇದಿಲ್ಲ. ಸೊ ನನ್ನ ಪ್ರಕಾರ ಆ ಥರ ಆದರೂ ಆಗದೆ ಇದ್ರು, ಆದರೆ ವೆಸ್ಟ್ ಇಂಡೀಸ್ ಆಟಗಾರ ಆಗಿರ್ಬೋದು, ಇಂಗ್ಲೆಂಡ್ ಆಟಗಾರರು ಬಿಟ್ಟು ಹೋಗ್ತಾರೆ. ಆಗಿಲ್ಲ ಅಂದರೆ ನಮ್ಮ ತಂಡ RCB ಅಲ್ಲೇ ಇರ್ತಾರೆ. ಆಮೇಲೆ ಆಯಾ ಟೀಮ್ಗಳಲ್ಲೂ ಅವ್ರು ಇರ್ತಾರೆ. ನಮ್ಮ RCBಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಪ್ಲೇಯರ್ಸ್ಗಳು. ಸೊ ಆ ಥರ ಯಾವುದೇ ಸಮಸ್ಯೆ ಆಗ್ದಂಗೆ RCB ಈ ಸಲ ಫೈನಲ್ಗೆ ಹೋಗಿ ಕಪ್ ಗೆಲ್ಲೋಲಿ ಅಂತ ಅನ್ನೋದೇ ನಮ್ಮ ಆಸೆ ಕೂಡ ಆಗಿರುತ್ತೆ. ನೀವೇನು ಹೇಳ್ತೀರಾ? ಖಂಡಿತ ಈ ಸಲ ಗ್ಯಾರಂಟಿ ಕಪ್ ಹೊಡಿತಾರೆ. ತಲಾ ರೀಸನ್ ಅಲ್ಲ, 18 ಫಾರ್ ರೀಸನ್ ಗೆಲ್ತಾರೆ. ಕಪ್ ಈ ಸಲ ಕಪ್ ನಮ್ದೆ. ಓಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಕ್ರೀಡಾ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಅರುಣ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.